ನಮಸ್ತೆ ಎಲ್ಲರಿಗೂ. ನಾನಿವತ್ತು ನನ್ನ ಮಗುಗೆ ಹೇಗೆ ಸಾಂಪ್ರದಾಯಿಕವಾಗಿ ತೊಟ್ಲು ತಯಾರಿ ಮಾಡಿಸಿದೆ ಅಂತ ನೋಡೋಣ ಬನ್ನಿ. ಈ ತೊಟ್ಲುಗೆ ತೇಗ, ನಂದಿ, ಉಲ್ಚೆ ಮರನ ಯೂಸ್ ಮಾಡಿದ್ದೀವಿ. 3 ಅಡಿ ಅಗಲ, 5 ಅಡಿ ಉದ್ದ ಇದೆ. ಆಚಾರಿ 3.5 ಅಡಿ ಮಾಡಿಬಿಟ್ಟಿದ್ರು, ಅರ್ಧ ಅಡಿ ಕಟ್ ಮಾಡಿಸಿದ್ವಿ. ಈ ಪಟ್ಟಿಗಳೆಲ್ಲ CNC ಮಿಷಿನಿಂದ ವರ್ಕ್ ಆಗಿದೆ. ನಾವು ಆಚಾರಿಗೆ ತೋರಿಸಿದ್ದೇ ಒಂದು ಡಿಸೈನ್, ಅವ್ರು ಮಾಡಿದ್ದೇ ಒಂದು ಡಿಸೈನ್ ಆಗಿತ್ತು. ಅಪ್ ಟು 2-3 ಇಯರ್ಸ್ವರೆಗೂ ಆರಾಮಾಗಿ ಮಲ್ಕೋಬೋದು ಈ ತೊಟ್ಲಲ್ಲಿ. ಇದನ್ನು ಸಪೋರ್ಟಿವ್ ಪಿಲ್ಲರ್ ಆಗಿ ಯೂಸ್ ಮಾಡಿದ್ದಾರೆ. ನಮ್ಮ ಮನೆ ದೇವ್ರು ವೆಂಕಟೇಶ್ವರ ಆಗಿರೋದ್ರಿಂದ ನಾನು ಶಂಖಚಕ್ರ ಡಿಸೈನ್ ಮಾಡೋದಕ್ಕೆ ಹೇಳಿದ್ದೆ ಆಚಾರಿಗೆ. ಈ ಡಿಸೈನ್ ತೊಟ್ಲು ಮೇಲ್ಭಾಗದಲ್ಲಿ ಬರುತ್ತೆ. ನಾನು ಅವ್ರಿಗೆ ಪ್ಲೇನಲ್ಲಿ ಶಂಖಚಕ್ರ ಆನೆ ಬರಲಿ ಅಂತ ಹೇಳಿದ್ದೆ, ಬಟ್ ಫುಲ್ ಕಂಪ್ಲೀಟ್ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಇದು 7 ಅಡಿ ಉದ್ದ ಇದೆ. ಫುಲ್ ಕಂಪ್ಲೀಟ್ ಪಾಲಿಷ್ ಮಾಡಿಟ್ಟಿದ್ದಾರೆ ಒಣಗೋದಕ್ಕೆ. ಮತ್ತು ಈ ತೊಟ್ಲಲ್ಲಿ ಒಂದು ಸೈಡ್ ಕಟ್ ಮಾಡಿಸಿದ್ದೀವಿ. ಇದನ್ನು ಉಯ್ಯಾಲೆ ರೀತಿನಾದರೂ ಯೂಸ್ ಮಾಡ್ಕೋಬೋದು ಅಂತ. ಇದು ಇನ್ನೊಂದು ಸಪೋರ್ಟಿವ್ ಪಿಲ್ಲರ್. ಪಾಲಿಷ್ ಆದಮೇಲೆ ರೋಸ್ವುಡ್ ಕಲರ್ ಪೇಂಟ್ ಮಾಡಿದ್ದಾರೆ. ಇದು ಫೈನಲ್ ವರ್ಕ್. ಮತ್ತು ತೊಟ್ಲು ತುಂಬ ದೊಡ್ಡದು ಅನ್ನಿಸ್ತಾ ಇತ್ತು. ಒಂದು ಸಮಾಧಾನ ಏನಂತಂದರೆ ನನ್ನ ಮಗು ದೊಡ್ಡದಾದ್ರೂ ಈ ತೊಟ್ಲನ್ನ ಯೂಸ್ ಮಾಡ್ಕೋಬೋದು ಅಂತ. ಇದು ಕಂಪ್ಲೀಟ್ ವರ್ಕ್ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಸೈಡ್ ಮಗು ಮಲಗಿಸೋಕ್ಕಿಂತ ಮುಂಚೆ ತೊಟ್ಲು ಪೂಜೆ ಅಂತ ಮಾಡ್ತೀವಿ. ಅದನ್ನು ನಾವು ಫಸ್ಟು ಆಚಾರಿ ಕೈಲೇ ಪೂಜೆ ಮಾಡಿಸಿದ್ವಿ. ನಂತರ ಒಂದು 5 ಜನ ಮುತ್ತೈದೆಯರ ಕೈಲಿ ಪೂಜೆ ಮಾಡಿಸಿ ಒಂದು ರುಬ್ಬೋ ಕಲ್ಲು ಅದನ್ನು ಮಗು ಥರ ತೊಟ್ಲಲ್ಲಿಗಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಇಟ್ಟು ಆರತಿ ಮಾಡಿ ನಂತರ ಮಗುನ ಎತ್ಕೊಂಡು 3 ಸಲ ತೊಟ್ಲು ಬಳಸಿ ಮೇಲೆ ಕೆಳಗೆ ತೊಟ್ಲೊಳಗೆ ಮಲಗಿಸಿದ್ವಿ. ಈ ಆಟಿಕೆನೇ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಯಾಕಂತಂದರೆ ನನ್ನ ಮಗಳು ಯಾವಾಗಲೂ ಆ್ಯಕ್ಟಿವ್ ಆಗಿರಲಿ ಮತ್ತು ಸೈಡ್ ದಬಾಕೋತಾ ಇದ್ಲು, ಸ್ಟ್ರೈಟ್ ನೋಡಲಿ ಮತ್ತು ಸೌಂಡ್ ರೆಕಗ್ನೈಸ್ ಮಾಡಲಿ ಅಂತ ನಾನು ಇದನ್ನು ತಗೊಂಡೆ. ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಇದನ್ನು ಲಿಂಕ್ ಕಳಿಸ್ಕೊಡ್ತೀನಿ. ಮತ್ತು ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಇದನ್ನು ಉಯ್ಯಾಲೆ ರೀತಿ ಮಾಡ್ಕೋಬೋದು ಅಂತ. ಒಂದು ಸೈಡ್ ತೆಗೆದ್ರೆ ಹೀಗೆ ಕಾಣುತ್ತೆ. ಇದು ಇವತ್ತಿನ ಕಥೆ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.